ಪ್ರಧಾನಿ ಮೋದಿ ಪ್ರಯಾಣಿಸುವಂತಹ ಮಾರ್ಗದಲ್ಲಿ ಜಿಲೆಟಿನ್ ಪತ್ತೆಯಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಜಿಲೆಟಿನ್ ಸಿಕ್ಕಂತ ಸ್ಥಳಕ್ಕೆ ಈಗ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ಪರಿಶೀಲನೆಯನ್ನ ನಡೆಸಿದ್ದಾರೆ. 3 ವಾಹನಗಳಲ್ಲಿ ಬಂದು ಪೊಲೀಸ್ ಫೋರ್ಸ್ ಈಗ ತನಿಖೆಯನ್ನ ಮಾಡಿದೆ. ಸ್ಥಳ ಪರಿಶೀಲನೆಯನ್ನ ನಡೆಸಿದ್ರು. ಆನಂತರ ಈಗ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ಕೂಡ ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ. ತನಿಖೆ ಮುಗಿಯೋವರೆಗೂ ಕೂಡ ಲೋಹಿತ್ ಪೊಲೀಸರ ವಶದಲ್ಲೇ ಇರ್ತಾನೆ ಅನ್ನುವಂಥದ್ದನ್ನ ಕೂಡ ಹೇಳಲಾಗಿದೆ. ಯಾಕಂದ್ರೆ ಆತನೇ 1 ಪಾಯಿಂಟ್ ಕಾಂಟ್ಯಾಕ್ಟ್, ಆತನೇ ಹೇಳಿದ ನಂತರದಲ್ಲಿ ಈ ಬ್ಯಾಗ್ ಪತ್ತೆಯಾಗಿರೋದು. ಅನ್ಲೆಸ್ ಅಂಡ್ ಅಂಟಿಲ್ ಆ ರೀತಿ ಹೇಳದೇ ಇದ್ದಿದ್ದ ಸಂದರ್ಭದಲ್ಲಿ ಬ್ಯಾಗ್ ಪತ್ತೆ ಆಗ್ತಿತ್ತು, ನೋಡ್ತಾ ಇರಲಿಲ್ವೋ ಗೊತ್ತಿಲ್ಲ. ಆದರೆ ಆತ ಹೇಳಿದ ನಂತರದಲ್ಲಿ HAL ಹತ್ರ ಹುಡುಕಿದ್ರು, ಸಿಕ್ಕಿಲ್ಲ. ಆನಂತರ ಆರ್ಟ್ ಆಫ್ ಲಿವಿಂಗ್ ಬಳಿ ಈ ಬ್ಯಾಗ್ ಪತ್ತೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಬೇರೆ ಬೇರೆ ಆಯಾಮದಲ್ಲೂ ನಡೀತಾ ಇದೆ. ಈಗ ಸದ್ಯಕ್ಕೆ ರಾಮನಗರ ಎಸ್ಪಿ ಕೂಡ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. 3 ವಾಹನಗಳಲ್ಲಿ ಬಂದಿದ್ದಾರೆ. ಪೊಲೀಸ್ ಫೋರ್ಸ್ ತನಿಖೆಯನ್ನ ನಡೆಸಿದ್ದಾರೆ. ಸ್ಥಳ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಸಂಚರಿಸಿದಂಥ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರೋದ್ರಿಂದ ಸಾಕಷ್ಟು ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಸಂಶಯಾಸ್ಪದವಾಗಿ ಯಾರಾದರೂ ಓಡಾಡ್ತಾ ಇದ್ದಂಥ ವ್ಯಕ್ತಿಗಳು ಕಣ್ಣಿಗೆ ಬಿದ್ದಲ್ಲಿ ಅಥವಾ CCTV ಕಣ್ಣಿಗೆ ಬಿದ್ದಲ್ಲಿ ಅವರನ್ನು ಕೂಡ ವಿಚಾರಣೆ ನಡೆಸುವಂಥ ಪ್ರಯತ್ನಗಳು ತನಿಖೆಯ ಭಾಗವಾಗಿ ನಡೀತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಯಾರ ಮೇಲೆ ಅನುಮಾನ ಬರುತ್ತೋ, ಯಾವುದಾದ್ರೂ ಅನುಮಾನಾಸ್ಪದವಾಗಿ ವಾಹನಗಳು ಓಡಾಡಿದ್ದ ಅಂತ ಸಂದರ್ಭದಲ್ಲಿ ಅದನ್ನು ಕೂಡ ಈಗ ತನಿಖೆಗೆ ಒಳಪಡಿಸಲಾಗ್ತಾ ಇದೆ. ಸುತ್ತಮುತ್ತಲಿನ ಕಡೆಯಲ್ಲೂ ಕೂಡ ಅಲ್ಲಿ ಇದ್ದಂಥ ಪರಿಸರದಲ್ಲಿ ಇದ್ದಂಥವ್ರನ್ನು ಕೂಡ ಕೇಳಿದ್ದಾಯಿತು. ಇದೆಲ್ಲವೂ ಕೂಡ ಮಾಡಿದ್ದಾರೆ ತನಿಖೆಯ ಭಾಗವಾಗಿ. 6 ತಂಡಗಳನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ತನಿಖೆಗಳು ಬೇರೆ ಬೇರೆ ಆಯಾಮದಲ್ಲಿ ನಡೀತಾ ಇದೆ. ಪೊಲೀಸರು ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ NIA ಕೂಡ ಎಂಟ್ರಿ ಆಗಿದೆ, ಅಲ್ಲಿಂದಲೂ ಕೂಡ ತನಿಖೆ ನಡೀತಾ ಇದೆ. ಸದ್ಯಕ್ಕೆ ಏನು ಮಾಹಿತಿ ಸಿಗ್ತಾ ಇದೆ, ಡೀಟೇಲ್ಸ್ ಏನಿದೆ? ಈಗಾಗಲೇ ಇನ್ನು 2ನೇ ಬಾರಿ SP ಶ್ರೀನಿವಾಸ್ ಗೌಡ ಅವರು ಇಲ್ಲಿಗೆ ಸ್ಥಳಕ್ಕೆ ಭೇಟಿಯನ್ನು ನೀಡಿರುವಂಥದ್ದು. ಈ ಭೇಟಿಯ ಸಂದರ್ಭದಲ್ಲಿ ಮರುಸೃಷ್ಟಿ ಮಾಡುವಂತಹ ಮುಖಾಂತರ ಈ ಕ್ರೈಮ್ ಅಂದರೆ ಜಿಲೆಟಿನ್ ಹೇಗೆ ಬಿಸಾಡಿರಬಹುದು ಅಂತ ಹೇಳಿ ಅದನ್ನು ಅನಲೈಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದುವರೆಗೆ ಯಾವುದೇ ರೀತಿಯಾದಂತಹ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿಲ್ಲ. ಆದರೆ ಇಲ್ಲಿ ಬರುವಂತಹ ಒಂದಷ್ಟು ಟೈಮಿಂಗ್ಸ್ಗಳು ಮತ್ತು ಯಾವ ರೀತಿಯಾದ ಜಿಲೆಟಿನ್ಗಳನ್ನು ಎಸೆದು ಹೋಗಿರಬಹುದು ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಮತ್ತು ಸುತ್ತಮುತ್ತ ಇರುವಂತಹ CCTVಗಳ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದರು. ಮತ್ತು ಅದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ಈಗಾಗಲೇ ಯಾರ್ಯಾರು ಹಿರಿಯ ಅಧಿಕಾರಿಗಳಿದ್ದಾರೋ ಅವರನ್ನು ಇಲ್ಲಿಗೆ ಕರೆಸಿ, ಅಂದರೆ ಟೆಕ್ನಿಕಲ್ ಟೀಮ್ನ ಹೆಡ್ಗಳು ಇರಬಹುದು ಮತ್ತು ಆನ್ ಫೀಲ್ಡ್ನಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅದನ್ನು ಲೀಡ್ ಮಾಡ್ತಾ ಇರುವಂತಹ IO ಆಗಿರಬಹುದು, ಅವರೆಲ್ಲರನ್ನೂ ಕೂಡ ಕರೆಸಿ ಒಂದು ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಅಂದರೆ ಚರ್ಚೆ ನಡೆಸುವಂತಹ ಮುಖಾಂತರ ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನು, ಅಂದರೆ ಇಲ್ಲಿಯವರೆಗೆ ಆದಂತಹ ಪ್ರೋಸೆಸ್ಗಳು ಏನು ಅನ್ನುವಂತಹ ವಿಚಾರಗಳನ್ನು ಅವರಿಂದ ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ರಾತ್ರಿ 10 ಗಂಟೆಯವರೆಗೂ ಸೆಕ್ಯೂರಿಟಿಗಳನ್ನು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಮಾಡಿದರು. ಅಂದರೆ ಮೊನ್ನೆ ಮೋದಿ ಅವರ ಬರುವಂತಹ ಹಿಂದಿನ ದಿನ ರಾತ್ರಿ 10 ಗಂಟೆಯವರೆಗೂ ಅಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ವಸ್ತುಗಳು, ಸ್ಫೋಟಕ ವಸ್ತುಗಳಾಗಿರಬಹುದು ಮತ್ತು ಇನ್ನಿತರ ವಸ್ತುಗಳು ಯಾವುದೂ ಕೂಡ ಸಿಕ್ಕಿರಲಿಲ್ಲ. 10 ಗಂಟೆಯ ಬಳಿಕ ಈ ರೀತಿ ಇದನ್ನು ಎಸೆದು ಹೋಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಹೇಳಿಕೆಯನ್ನು ಹೇಳ್ಕೊಂಡಿರುವಂಥದ್ದು. ಹೀಗಾಗಿ 10 ಗಂಟೆಯ ಬಳಿಕ, ಅಂದರೆ ರಾತ್ರಿ 10 ಗಂಟೆಯ ಬಳಿಕ ಹಾಗೂ ಬೆಳಗಿನ ಜಾವ 10 ಗಂಟೆಯವರೆಗೆ ಇಲ್ಲಿ ಇಷ್ಟರವರೆಗೆ ಇರುವಂತಹ ಒಂದು CCTV ಮತ್ತು ಈ ಭಾಗದಲ್ಲಿ ಓಡಾಡಿರುವಂತಹ ವಾಹನಗಳ ಯಾವ್ದು ಅನ್ನುವಂತಹ ನಿಟ್ಟಿನಲ್ಲಿ ಅದರ ಲಿಸ್ಟ್ ಔಟ್ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನು ಫೈಂಡ್ ಔಟ್ ಮಾಡುವಂತಹ ಕೆಲಸಗಳನ್ನು ಪೊಲೀಸರು ಈಗಾಗಲೇ ಮಾಡ್ತಾ ಇದ್ದಾರೆ. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಹಾಗೆ ಸಂಪರ್ಕದಲ್ಲಿರಿ. ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಅದರ ಭಾಗವಾಗಿ ರಾಮನಗರ SP ಕೂಡ ಆಗಮಿಸಿ ತನಿಖೆಯನ್ನು ನಡೆಸಿದ್ದಾರೆ.
ಆ ಜಾಗದಲ್ಲಿ ಆ ರಸ್ತೆ ಉದ್ದಕ್ಕೂ ಇರುವಂಥ CCTVಗಳನ್ನು ಕೂಡ ಈಗ ಅದನ್ನು ಕೂಡ ಅದರ ಫುಟೇಜಸ್ಸನ್ನು ಕೂಡ ಈಗ ಪಡೆದು ಅದನ್ನು ಕೂಡ ತನಿಖೆಗೊಳಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ. ಅದರ ಜೊತೆಯಲ್ಲಿ NIA ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಜೊತೆಗೆ ಲೋಹಿತ್ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಆತನು ಕೂಡ ಈ ತನಿಖೆ ಮುಗಿಯೋವರೆಗೂ ಆ ಜಿಲೆಟಿನ್ ಕಡ್ಡಿ ಎಲ್ಲಿಂದ ಬಂತು, ಯಾಕೆ ಬಂತು, ಯಾರು ತಂದರು ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಗೊತ್ತಾಗೋವರೆಗೂ ಗೊತ್ತಾದಂಥ ಸಂದರ್ಭದಲ್ಲಿ ಅದಕ್ಕೂ ಜೊತೆಯಲ್ಲಿ ಲೋಹಿತ್ಗೂ ಯಾವುದೇ ರೀತಿಯ ಕನೆಕ್ಷನ್ ಅಥವಾ ಸಂಬಂಧಗಳು ಇಲ್ಲ ಅನ್ನುವಂಥದ್ದು ಸಾಬೀತಾಗೋವರೆಗೂ ಕೂಡ ಆತನು ಕೂಡ ವಶದಲ್ಲಿರ್ತಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಡೀಟೇಲ್ಸನ್ನು ಕೊಡ್ತಾ ಇದ್ರು ಅಭಿಷೇಕ್. ಒಂದು ಕಡೆಯಲ್ಲಿ ಈ ಲೋಹಿತ್ ಅನ್ನುವಂಥ ವ್ಯಕ್ತಿ ಆತ ಹೇಳಿದ ನಂತರದಲ್ಲಿ ಮಾತ್ರ ಇವರು 7 ಸುತ್ತಿನ ಈ ಭದ್ರತೆಯನ್ನು ಮೀರಿದಂತೆ ಬ್ಯಾಗ್ ಬಂದಿದೆ ಅನ್ನೋದು ಗೊತ್ತಾಗಿರೋದು. ಹಾಗಾಗಿ ಸಾಕಷ್ಟು ಅನುಮಾನಗಳು, ಶಂಕೆಗಳು ವ್ಯಕ್ತವಾಗ್ತಾ ಇದೆ. ತನಿಖೆಯ ಭಾಗವಾಗಿ ಈಗ ಲೋಹಿತ್ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಏನೇನು ಅಂಶಗಳು ಪತ್ತೆಯಾಗಿದೆ ಅದನ್ನು ಮುಂದಿಟ್ಕೊಂಡು ಈಗ NIA ಯಾವ ರೀತಿ ತನಿಖೆ ಮಾಡುತ್ತೆ ಅಂತ. ಈಗಾಗಲೇ ಇನ್ನು ಇಂಟೆಲಿಜೆಂಟ್ ಬ್ಯೂರೋ ಕೂಡ ಇಲ್ಲಿಗೆ ಬಂದಿರುವಂಥದ್ದು, ಮತ್ತು ಹಿರಿಯ ತನಿಖಾ ಏಜೆನ್ಸಿ ಏನಿದೆ ಅದು ಕೂಡ ಈಗ ಎನ್ಕ್ವೈರಿಯನ್ನು ಮಾಡಲಾಗ್ತಾ ಇರುವಂಥದ್ದು. ಅಂದರೆ ಲೋಹಿತ್ ಏನಿದ್ದಾನೆ ಆತನ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನನ್ನು ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತು ಆತನ ಬಳಿ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಇಲ್ಲ. ಆತನ ಬರೀ ಒಂದು ಬೆದರಿಕೆ ಹಾಕುವಂತಹ ಸಲುವಾಗಿ ಮಾತ್ರ ಈ ರೀತಿಯಾದಂತಹ ಒಂದು ಪೊಲೀಸರಿಗೆ ಕರೆಯನ್ನು ಮಾಡ್ತಾನೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಅಲ್ಲಿಗೆ IST ಕೂಡ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂತಹ, ಅಂದರೆ ಇಂಟೆಲಿಜೆಂಟ್ ಬ್ಯೂರೋ ಕೂಡ ಅಲ್ಲಿಗೆ ಹೋಗಿ ಅವನಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದರೆ ಲೋಹಿತ್ನಿಂದ ಫಿಸಿಕಲಿ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಸಿಕ್ಕಿಲ್ಲ. ಆದರೆ ಈ ಇನ್ಸಿಡೆಂಟ್ ಅಂತ ಹೇಳ್ದಂಗೆ ಅಲ್ಲಿಯೂ ಕೂಡ ಆಗಿದೆ. ಇಲ್ಲಿ ಮತ್ತೆ ಅದೇ ರೀತಿಯಾಗಿ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಹಂತದಲ್ಲಿ ಲೋಹಿತ್ಗೂ ಮತ್ತು ಇಲ್ಲಿ ಜಿಲೆಟಿನ್ ಸಿಕ್ಕಿರುವಂತಹ ಒಂದು ವಿಚಾರಗಳಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ ಒಂದು ಹಂತದಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ. ಆದರೆ ಈಗ ಸದ್ಯ ಇಲ್ಲಿ ಸಿಕ್ಕಿರುವಂತಹ ಜಿಲೆಟಿನ್ಗಳನ್ನು ಯಾರು ತಂದು ಹಾಕಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದರೆ ಘಟನೆ ನಡೆದು 1 ದಿನಗಳ ಕೂಡ ಆಗಿದೆ. ಅಂದರೆ ಈ ರೀತಿ ಸಿಕ್ಕಿದ ಬಳಿಕವೂ ಕೂಡ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ತನಿಖೆಯಲ್ಲಿ ಪ್ರಗತಿಯಾಗಿಲ್ಲ. ಅಂದರೆ ಯಾರನ್ನು ಕೂಡ ಇಲ್ಲಿಯವರೆಗೂ ವಶಕ್ಕೂ ಕೂಡ ಪಡೆದುಕೊಂಡಿಲ್ಲ ಶಂಕೆಯ ಮೇರೆಗೆ. ಈ ಹಿನ್ನೆಲೆಯಲ್ಲಿ ಸದ್ಯ ಈ ಒಂದು ಭಾಗದಲ್ಲಿ ಇರುವಂತಹ ಒಂದಷ್ಟು ಜನರನ್ನ ವಿಚಾರಣೆ ನಡೆಸಲಾಗ್ತಾ ಇದೆಯಾ ಹೊರತು ಇಂತಹದೇ ಒಂದು ಸಾಕ್ಷಿ ಅಂತ ಹೇಳಿ ಒಂದು ಬಲವಾದಂತಹ ಎವಿಡೆನ್ಸ್ಗಳು ಯಾವುದೂ ಕೂಡ ಇಲ್ಲಿಯವರೆಗೆ ಸಿಕ್ಕಿಲ್ಲ. ಇದೊಂದು ರೀತಿಯಲ್ಲಿ ಅಂದರೆ ವಿಶೇಷ ತಂಡವನ್ನು ರಚನೆ ಮಾಡಿದರೂ ಕೂಡ ಯಾರು ಇಲ್ಲಿ ಎಸ್ದು ಹೋಗಿದ್ದಾರೆ ಅನ್ನುವಂತಹ ವಿಚಾರಗಳು ಇನ್ನೂ ಕೂಡ ಪೊಲೀಸರಿಗೆ ಸಿಗದೇ ಇರುವಂಥದ್ದು. ಈಗ ಸದ್ಯ ಅವರಿಗೆ ಇರುವಂತಹ ಒಂದೇ ಒಂದು ಆಪ್ಷನ್ ಅಂತ ಹೇಳಿದ್ರೆ CCTVಗಳನ್ನು ಅನಲೈಸ್ ಮಾಡುವಂಥದ್ದು ಮತ್ತು ಇಲ್ಲಿಗೆ ಪಾಸಾಗಿರುವಂತಹ ಕಾರುಗಳನ್ನು ನಂಬರ್ ತೆಗೆದುಕೊಂಡು ಅವರು ಏನಾದರೂ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನು ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ಸಾಕಷ್ಟು ವಾಹನಗಳು ಕೂಡ ಓಡಾಡಿರುತ್ತೆ. ಅದೆಲ್ಲವನ್ನು ಕೂಡ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು CCTVಯಿಂದ ಮತ್ತೊಂದು CCTVಗೆ ಎಷ್ಟು ನಿಮಿಷಗಳವರೆಗೂ ಬರಬಹುದು, ಅಂದರೆ ಕಾರ್ ಪಾಸ್ ಆಗುತ್ತೆ, ಆ ಒಂದು ಅನಲೈಸ್ ಮಾಡುವಂತಹ ಮುಖಾಂತರ ಇದನ್ನು ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಮಾಡಬಹುದು. ಅಂದರೆ ಸಾಧ್ಯ ಆದರೆ ಅಕಸ್ಮಾತ್ ಇಲ್ಲಿ ಒಂದು ನಿಗದಿತ ಸಮಯದಲ್ಲಿ ಬಾರದೇ ಇದ್ದಂತಹ ವಾಹನಗಳನ್ನು ಪಟ್ಟಿ ಮಾಡಿ, ಅಂದರೆ ಇಷ್ಟು ಸಾವಿರ ವಾಹನಗಳಲ್ಲಿ ಅದರಲ್ಲಿ ಸಮಯಕ್ಕಿಂತ ಕಡಿಮೆ ಇದರಲ್ಲಿ ಬಂದಂತಹ ವಾಹನಗಳನ್ನು ಪಟ್ಟಿ ಮಾಡಿ ಅದರಲ್ಲಿ ಫಿಲ್ಟರ್ ಮಾಡಿ ನಂತರ ಅದನ್ನು ತೆಗೆದುಕೊಳ್ಳೋಣ, ಅಂದರೆ ಅದರ ಡೀಟೇಲ್ಸ್ಗಳನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳು. ಅಂದರೆ ಈ ರೀತಿಯಾದಂತಹ ಕೆಲಸಗಳನ್ನು ಈಗ ಪೊಲೀಸರು ಮಾಡಬೇಕಾಗಿದೆ. ಯಾಕಂದರೆ ಬೇರೆ ಯಾವುದೇ ರೀತಿಯಾದಂತಹ ಇಂತಹ ಒಂದು ಎವಿಡೆನ್ಸ್ ಅಂತ ಹೇಳಿ ಬಲವಾಗಿ ಯಾವುದು ಕೂಡ ಸಿಗದೇ ಇರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು CCTV ಮತ್ತು ಫೋನ್ ರೆಕಾರ್ಡ್ಗಳನ್ನು ಮಾಹಿತಿ ಕಲೆ ಹಾಕುವಂತಹ ಮುಖಾಂತರ